ವಿಧಾನಸೌಧ ಕಟ್ಟಿಸಿ ಸುಮಾರು ಇಂದಿಗೆ ಎಷ್ಟು ವರ್ಷ ಆಗಿದೆ? 70 ವರ್ಷ ಆಯಿತು ಸರ್, 72 ವರ್ಷ ಆಯಿತು. 1956 ಕಂಪ್ಲೀಟ್ ಆ ಡೇಟಿಂದ ಹಾಕೊತೀನಿ. 1951 ತೊಗೊಳ್ಳಿಲ್ಲ, ಕಂಪ್ಲೀಟ್. ಇನ್ನೇನು ಬರೋ 2-3 ವರ್ಷಕ್ಕೆ 75 ವರ್ಷ ಆಗುತ್ತೆ. ಈಗೇನು ಪ್ರಧಾನಮಂತ್ರಿಗಳು 75 ವರ್ಷ ನಮ್ಮ ಇಂಡಿಪೆಂಡೆನ್ಸ್ ಡೇ ಆಗಿರೋ ಹಿನ್ನೆಲೆಯಲ್ಲಿ ಅದೇ ಥರ ಎಲ್ಲಿಗೂ ಇದಕ್ಕೂ ಕೂಡ 75 ವರ್ಷ ಆಗಿದೆ. ಪ್ರಪಂಚದ ಯಾವ ದೇಶದ ಗೆಸ್ಟನ್ನು ನೀವು ಮೀಟ್ ಆಗಿಲ್ಲ ಇಲ್ಲಿವರೆಗೂ? ಬಹುಶಃ ಒಂದು 100 ಜನಕ್ಕಿನ ಮೇಲೆ 100 ದೇಶಗಳನ್ನು ದೋಷಿಗಳಿಗೂ ಬಂದಿದ್ದಾರೆ ಇತ್ತೀಚೆಗೆ ನನ್ನ ಸರ್ವಿಸ್ ಪೂರ್ತಿ. ಯಾವ್ಯಾವ ದೇಶ ಸರ್? ರಷ್ಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಆಮೇಲೆ USA ಡೆಲಿಗೇಷನ್ ಭಾಳಷ್ಟು, ಹೆಚ್ಚೆಚ್ಚು ಡೆಲಿಗೇಷನ್ USA, ಆಮೇಲೆ ಶ್ರೀಲಂಕಾ, ಆಮೇಲೆ ಆಫ್ರಿಕಾ, ಉಗಂಡನ್ ಡೆಲಿಗೇಷನ್, ಆಸ್ಟ್ರೇಲಿಯನ್ ಡೆಲಿಗೇಷನ್, ಆಮೇಲೆ ಜರ್ಮನ್ ಡೆಲಿಗೇಷನ್, ಜಪಾನ್ ಹೌದು ಮಾಡಿ, ಚೀನಾ, ಎಸ್ ಚೈನಾಸ್ ತುಂಬ ಜನ ಚೈನಾ ಮಾಡಿದ್ದೀನಿ. ಓಕೆ, ಮೆಕ್ಸಿಕನ್, ನನ್ನ ಫಸ್ಟ್ ಅಸೈನ್ಮೆಂಟ್ ಸಿಕ್ಕಿತ್ತು ಮೆಕ್ಸಿಕನ್. ಈ ಶುಭ ಸಂದರ್ಭದಲ್ಲಿ ಬೆನ್ತಟ್ಟೆ ನನಗೆ ಕಳಿಸಿದ್ರು. ಮೆಕ್ಸಿಕನ್ ಡೆಲಿಗೇಷನ್ ಬಂದಾಗ ನಾನೇನು ಟ್ರೈನಿಂಗ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ ಸರ್. ಔಟ್ ಆಫ್ ಪ್ಯಾಷನ್ ನನಗೆ ಅವಕಾಶ ಕೊಟ್ಟರು, ಮಾಡಿದೆ. ಆಮೇಲೆ ಗವರ್ನರ್ ಆಫೀಸಿಗೆ ಕರ್ಕೊಂಡು ಹೋಗಿದ್ವಿ. ಆವತ್ತು ನನಗೆ ಬೆನ್ತಟ್ಟಿ ಉತ್ತೇಜನ ಮಾಡಿದವರು ಶ್ರೀಯೇಶ್ ಅಂತ ಹೇಳಿ, ಅವರು ಕಾರ್ಯದರ್ಶಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ಆವಾಗಿದ್ದರು. ಆಗಿಂದ ನನ್ನ ಲೈಫ್ ಜರ್ನಿ ಶುರುವಾಯಿತು ಸರ್. ಮಾಡ್ಕೊಂಡು ಹೋಗ್ತಾ ಇದ್ದೇನೆ.